ನಾನು ರಾಧಾ ಶ್ರೀಧರ್ ಶೇಟ್ ಅಂತ ಹೇಳಿ. ನಾವು ಸಂಘದ ಹೆಸರು ನಮ್ಮದು ಶ್ರೀಚಂದನ ಸಂಘ ಅಂತ ಹೇಳಿ. ನಾವು ಸ್ಟಾರ್ಟ್ ಮಾಡಿ ಈಗ ಸಂಘ ಶುರು ಮಾಡಿಬಿಟ್ಟು 18 ವರ್ಷ ಆಗಿದೆ. ಮೊದಲಿಂದನೂ 10 ಜನ ಮೆಂಬರ್ ಇದ್ದೀವಿ. ಮೊದಲೇ ನಮಗೆ 5000ಇಂದ ಸಾಲ ಕೊಡ್ತಾಯಿದ್ರು. ಈಗ ನಾವು ಹಾಗೆ ಇಂಪ್ರೂವ್ ಮಾಡ್ಕೋತಾ 5, 15, ಆಮೇಲೆ 25, 50, 1 ಲಕ್ಷ ಹೀಗೆ 5 ಲಕ್ಷ ತನಕ ಸಾಲವನ್ನು ತೊಗೊತಾ ಇದ್ದೀವಿ. ಅದರಿಂದ ನಾವು ಅಂಗಡಿಯನ್ನು ಇಂಪ್ರೂವ್ ಮಾಡ್ಕೊಳಕ್ಕೆ ನಮ್ಮದು ಅಂದರೆ ಬಿಸ್ನೆಸ್ ಅಂದರೆ ಈಗ ಗಣಪತಿ, ಬಾಸಿಂಗ ಈ ಥರ ಬಿಸ್ನೆಸ್ ಬರುತ್ತೆ. ಹಾಗಾಗಿ ಅದು ಸೀಸನ್ ವೈಸ್ ನಾವು ಆ ಥರ ಲೋನ್ ತೊಗೊಳ್ತಾ ಹೋಗ್ತಾ ಇದ್ದೀವಿ. ಮತ್ತು ನಮಗೆ ಇಲ್ಲಿ 16,000 ಚಿಲ್ಲರೆ ಉಳಿತಾಯ ಆಗಿದೆ. ಈಗ ನಮಗೆ 14% ಸಿಗ್ತಾಯಿದೆ, ಕಡಿಮೆ ಪರ್ಸೆಂಟಲ್ಲಿ ನಮಗೆ ಲೋನ್ ಸಿಗ್ತಾಯಿದೆ. ಮತ್ತು ಈಗ ಬ್ಯಾಂಕ್ನಲ್ಲಿ ನಾವು ತೊಗೊಳ್ಲಿಕ್ಕೆ ಹೋದರೆ ತುಂಬಾ ಪ್ರಾಬ್ಲಮ್ ಆಗ್ತಿತ್ತು. ಅಂದರೆ ನಾವು ಆ ಪೇಪರು ಈ ಪೇಪರು ಅದು ಡಾಕ್ಯುಮೆಂಟ್ಸು ಅದೆಲ್ಲ ಕೊಡಬೇಕು. ಈಗ ಹಾಗಿಲ್ಲ. ಇಲ್ಲಿ ನಮ್ಮ ಸಂಘದಲ್ಲಿ ನಮ್ಮ ಒಂದು ಈ ಧರ್ಮಸ್ಥಳ ಸಂಸ್ಥೆಯಲ್ಲಿ ಒಂದು ನಾಮಿನಿ ಅಷ್ಟೇ ಬಿಟ್ಟರೆ, ಜಾಮೀನುದಾರ ಬಿಟ್ಟರೆ ಮತ್ತು ಯಾವ ಥರ ಬಾಕಿ ಥರ ಏನೂ ಇದಿಲ್ಲ. ತಕ್ಷಣದಲ್ಲಿ ಲೋನ್ ಸ್ಯಾಂಕ್ಷನ್ ಆಗುತ್ತೆ. ತುಂಬಾ ಇದರಿಂದ ಹೆಲ್ಪ್ ಆಗ್ತಾಯಿದೆ ನಮಗೆ. ನಮ್ಮಂಥವರಿಗೆ ಬಿಸ್ನೆಸ್ ಮಾಡೋರಿಗೆ ಆಯಾ ಟೈಮಲ್ಲಿ ನಮಗೇನು ಅವಶ್ಯಕತೆ ಇರೋ ಟೈಮಲ್ಲೇ ನಮಗೆ ಲೋನ್ ಸಿಗುತ್ತೆ. ತುಂಬಾ ಈಗ ಅಲ್ಲಿ ಬ್ಯಾಂಕ್ ಮುಖಾಂತರ ಹೋಗೋದಾದರೆ ನಮ್ಗೆ ಕೇಳಿದ ತಕ್ಷಣ ಸಿಗೋದಿಲ್ಲ. ಅಂದರೆ ನಮ್ಮ ಸೀಸನ್ ವೈಸ್ ಈಗ ಬಾಸಿಂಗ ಸೀಸನಲ್ಲಿ ಬೇಕು ಅಂದರೆ ನಮಗೆ ಆ ಟೈಮಲ್ಲಿ ಬ್ಯಾಂಕಲ್ಲಿ ಸಿಗೋದಿಲ್ಲ. ಇಲ್ಲಾದರೆ ಹಾಗಲ್ಲ, ನಾವು ಹೇಳಿದ್ದು ಒಂದು 15 ಡೇಸಲ್ಲಿ ನಮಗೆ ಲೋನ್ ಸ್ಯಾಂಕ್ಷನ್ ಆಗುತ್ತೆ. ನಾವು ಮೊದಲು 1 ಲಕ್ಷ ತೊಗೋಬೇಕಾದ್ರೆ 14% ಹಂಗೆ ಬಡ್ಡಿ ಇತ್ತು. 1 ಲಕ್ಷಕ್ಕೆ ವರ್ಷಕ್ಕೆ 6,992 ರೂಪಾಯಿ ಹಾಗೆ ಬಡ್ಡಿ ಇತ್ತು. ಅದ ನಂತರ ನಮ್ಮ ಸೇವಾ ಪ್ರತಿನಿಧಿಗಳು ನಮಗೆ ಸಿಡಿಬಿ ಲೋನಿನ ಬಗ್ಗೆ ಮಾಹಿತಿ ಕೊಟ್ಟಾಗ ಆಗ ನಾನು ತೊಗೋಬೇಕಾದ್ರೆ 10% ಇತ್ತು. 1 ಲಕ್ಷಕ್ಕೆ 1 ವರ್ಷಕ್ಕೆ 5,000 ರೂಪಾಯಿ ಹಾಗೆ ಬಡ್ಡಿ ಬರ್ತಿತ್ತು. ಅದ ನಂತರ ನಾನೀಗ 3 ಲಕ್ಷ ತೊಗೊಂಡೆ. ಅದಾದಮೇಲೆ 5 ಲಕ್ಷ ತೊಗೊಂಡೆ. ಅದು ಎಲ್ಲದೂ ನಾವು ಬಿಸ್ನೆಸ್ಸಿಗೋಸ್ಕರನೇ ಯೂಸ್ ಮಾಡ್ಕೋತಾ ಇದ್ದೀವಿ. ಮೊದಲೇ ನಮಗೆ ಬ್ಯಾಂಕ್ನಲ್ಲಿ ತೊಗೊಬೇಕಾದ್ರೆ ತುಂಬಾ ಪ್ರಾಬ್ಲಮ್ ಆಗ್ತಿತ್ತು. ಈಗ ಆಗಲ್ಲ. ನಮಗೆ ಈ ಸಂಘ ಈ ಧರ್ಮಸ್ಥಳ ಸಂಸ್ಥೆ ಬಂದಾಗಿಂದ ನಮ್ಗೆ ತುಂಬಾ ಹೆಲ್ಪ್ ಆಗ್ತಾಯಿದೆ. ಮತ್ತು ಯಾವುದೇ ಒಂದು ಏನೇ ಒಂದು ಎಮರ್ಜೆನ್ಸಿ ಅಂತ ಇದ್ದಾಗ ನಾವು ಪ್ರತಿನಿಧಿಗಳ ಹತ್ರ ಕೇಳ್ಕೊಂಡಾಗ ಏನಕ್ಕಾದ್ರೂ ತಕ್ಷಣದಲ್ಲಿ ನಮಗೆ ಈಗ ಎಮರ್ಜೆನ್ಸಿ ಆಗೋದಿಂದ್ರೂ ಅವ್ರು ರಿಕ್ವೆಸ್ಟ್ ಮಾಡಿ ನಮ್ಗೆ ಆದಷ್ಟು ಬೇಗ ಲೋನ್ ಸ್ಯಾಂಕ್ಷನ್ ಮಾಡಿ. ಯಾಕಂದರೆ ನಮ್ಮ ಒಂದು ಬಿಸ್ನೆಸ್ ಅವರಿಗೆ ಗೊತ್ತುಂಟು. ಇದಕ್ಕೆ ಹಾಗಂದರೆ ಈಗ ಒಂದೇ ಸತಿ ಐಟಮ್ ಎಲ್ಲ ಹಾಕಿಬಿಟ್ಟು ದೊಡ್ಡದಾಗಿ ಮಾಡೋಂಥದ್ದಲ್ಲ, ಅಷ್ಟೇ ನಾವು ತಂದ್ಕೊಂಡು ಮಾಡೋದ್ರಿಂದ ಅವರು ಆದಷ್ಟು ಬೇಗದಲ್ಲಿ ನಮ್ಗೆ ಲೋನನ್ನು ಸ್ಯಾಂಕ್ಷನ್ ಮಾಡಿಕೊಡ್ತಿದ್ರು. ಹಾಗೆ ನಮ್ಗೆ ಇದರಿಂದ ತುಂಬಾ ಅಂದರೆ ಮೊದಲೇ ನಮಗೆ ತುಂಬಾ ಸಣ್ಣ ಅಂಗಡಿ ಇತ್ತು. ಇದು ಶಾಪ್ ಚಿಕ್ಕದಾಗಿ ನಾವು ಸ್ಟಾರ್ಟ್ ಮಾಡಿದ್ದು. ಹೇಳಬೇಕಂದ್ರೆ ಈ ಶಾಪ್ ಇಲ್ಲಾಗಿತ್ತು. ಒಬ್ಬರು ಟೈಲರಿಂಗ್ ಬಾಡಿಗೆ ಕೊಟ್ಟಿದ್ವಿ ನಾವು ಈ ಸಂಘ ಸೇರಿಕೊಂಡಾಗ ನಮ್ಮದೇ ಒಂದು ಶಾಪ್ ಮಾಡ್ಕೊಬೇಕು ಅಂದ್ಕೊಂಡು ನಾವು ಈ ಸಂಸ್ಥೆಯಿಂದನೇ ದುಡ್ಡು ತೊಗೊಂಡು ಅಲ್ಲಿಂದ ಚಿಕ್ಕದಾಗಿ ಈ ಒಂದು ಇಷ್ಟು ದೊಡ್ಡ ಒಂದು ಅಂಗಡಿಯನ್ನು ಮಾಡ್ಕೊಂಡಿದ್ದೇವೆ. ಆದರೆ ಇದರಿಂದ ನಮಗೆ ಜೀವನಾಂಶಕ್ಕೆ ತುಂಬಾ ಹೆಲ್ಪ್ ಆಗ್ತಾಯಿದೆ. ಇದರಿಂದನೇ ನಮ್ಮ ಜೀವನ ನಡೀತಾ ಇರೋದು ಅಂತ ಹೇಳಲಿಕ್ಕೂ ಖುಷಿ ಆಗ್ತಾಯಿದೆ. ಅದಕ್ಕೆ ಮೂಲ ಕಾರಣ ಅಂದರೆ ಈ ನಮ್ಮ ಧರ್ಮಸ್ಥಳ ಸಂಘದಿಂದನೇ ಅಂತ ನಾನು ತುಂಬ ಖುಷಿಯಿಂದ ಹೇಳ್ಕೊತೀನಿ. ಹಾಗೆ ಇದರಿಂದನೇ ನಮಗೀಗ ಏನೇ ಒಂದು ನನ್ನ ಮಗಳ ಒಂದು ಫ್ಯೂಚರಿಗಾಗಲಿ ನಮ್ಮ ಜೀವನ ನಡ್ಸೋಕ್ಕಾಗಲಿ ಎಲ್ಲದಕ್ಕೂ, ಯಾಕಂದರೆ ನಾನು ಸಿಂಗಲ್ ಪೇರೆಂಟ್, ಹಾಗಾಗಿ ನನ್ನ ಮಗಳದ್ದು ಒಂದು ಎಜುಕೇಷನಿಗಾಗಲಿ ಮನೆ ಜೀವನಕ್ಕಾಗಲಿ ಎಲ್ಲದಕ್ಕೂ ನನಗೆ ಈ ಒಂದು ಶಾಪಿಂದನೇ ನನಗಾಗಬೇಕು. ಹಾಗಾಗಿ ಅದಕ್ಕೋಸ್ಕರ ನಾನು ಈ ಸಂಸ್ಥೆ ಧರ್ಮಸ್ಥಳ ಸಂಘದಿಂದ ತುಂಬಾ ನಮ್ಗೆ ಹೆಲ್ಪ್ ಆಗ್ತಾಯಿದೆ. ಆದಷ್ಟು ಬೇಗ ಲೋನ್ ಸ್ಯಾಂಕ್ಷನ್ ಆಗುತ್ತೆ. ಅದರಿಂದ ನಮ್ಮದು ವ್ಯಾಪಾರಕ್ಕೂ ತುಂಬಾ ಹೆಲ್ಪ್ ಆಗ್ತಾಯಿದೆ. ಹಾಗಾಗಿ ಈ ಸಂಸ್ಥೆಯಿಂದ ನಮ್ಗೆ ತುಂಬಾ ಹೆಲ್ಪ್ ಆಗ್ತಿದೆ ಅಂತ ಹೇಳಿ ಖುಷಿಯಿಂದ ಹೇಳ್ತೆ. ಧನ್ಯವಾದ.